ಸರ್ 25ಕ್ಕೆ ಬರ್ತಾ ಇದೆ, ನಮಗಂತೂ ವೇಟ್ ಮಾಡಕ್ ಆಗ್ತಾ ಇಲ್ಲ, ಇವಾಗ ಬರುತ್ತೋ ನಾಳೆ ಬರುತ್ತಾ ಅಂತ ಇದೀವಿ. ಸೊ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸರ್, ಯಾಕಂದರೆ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಚೆನ್ನಾಗಿದೆ. ನಾವು ಸ್ಕ್ರೀನ್ ಶೇರ್ ಮಾಡಿದ್ದೀವಿ ಅಂದರೆ ಸುಮ್ಮನೆ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ, ಅವ್ರ ಜೊತೆ ಸಾಕಷ್ಟು ಸೀನ್ಗಳಿವೆ, ತುಂಬ ಚೆನ್ನಾಗಿದೆ. ಎವ್ರಿ ಸೀನು ತುಂಬ ಕ್ಯೂರಿಯಸ್ ಆಗಿದೆ, ಒಂದೊಂದು ಪಾತ್ರನೂ ಕ್ಯೂರಿಯಸ್ ಆಗಿದೆ. ನಾವೊಂದು 5-6 ಜನ ಅವ್ರ ಸುತ್ತಲೂ ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಒಬ್ಬೊಬ್ರಿಗೂ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಸೊ ನಾನು ತುಂಬ ಕುತೂಹಲವಾಗಿದೆ, ಯಾಕಂದರೆ ಇದನ್ನು ಎಲ್ಲರಿಗೂ ಒಂದು ಬ್ರೇಕ್ ಸರ್. ಈ ಸಿನಿಮಾ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ಗೂ ಒಂದು ಬ್ರೇಕು. ಸರ್ಗೆ ಬಿಡಿ, ಸರ್ಗೆ ಎಷ್ಟೋ ಹಿಟ್ ಸಿಕ್ಕಿದೆ, ಅದರಲ್ಲಿ ಇದು ಒಂದು ಸೂಪರ್ ಹಿಟ್, ಅದಂತೂ ಗ್ಯಾರಂಟಿ. ಸರ್ ಇಷ್ಟು ನೀವು ಇದುವರೆಗೆ ಮಾಡಿರ್ತಕ್ಕಂಥ ಚಿತ್ರಗಳಲ್ಲಿ ಎಲ್ಲ ಚಿತ್ರಗಳದ್ದು ಒಂದು ತೂಕ ಆದರೆ ಮ್ಯಾಕ್ಸ್ ಒಂದು ತೂಕ. ಸೊ ಈ ಒಂದು ಮ್ಯಾಕ್ಸ್ನಲ್ಲಿ ನಿಮ್ಮ ಪಾತ್ರ ನಿಮ್ಮ ಕರಿಯರ್ಗೆ ಎಷ್ಟು ತೂಕವನ್ನು ತಂದು ಕೊಡ್ಬೋದು ಸರ್? ಸೊ ತುಂಬ ಕೊಡುತ್ತೆ ಸರ್, ಅದೇ ನಾನು ಹೇಳ್ತಾ ಇದ್ದೀನಿ, ಮೈಲ್ ಸ್ಟೋನ್ ಅಂತ. ಯಾಕಂದರೆ ಇದು ಡೆಫಿನೆಟಾಗಿ ಈ ಸಿನಿಮಾ ನನಗೆ ಇನ್ನೊಂದು 50 ಸಿನಿಮಾ ರಿನ್ಯೂವಲ್ ಮಾಡುತ್ತೆ. ಯಾಕಂದರೆ ನಾನು ಬರೀ ಹ್ಯೂಮರಾಗಿ ನೋಡ್ತಾ ಇದ್ರು ನನ್ನನ್ನು. ಸೊ ನಾನು ಹ್ಯೂಮರಾಗಿ ಅಲ್ದಿರ ಬೇರೆ ಏನು ಮಾಡ್ಬೋದು ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ರಲ್ಲಿ ಮಾಡಿಸಿದ್ದಾರೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ, ಪ್ಲಸ್ ಸುದೀಪ್ ಸರು ನನ್ನನ್ನು ಆಯ್ಕೆ ಮಾಡಿದ್ರಲ್ಲಿ ಮಾಡಿಸಿದಾರಲ್ಲ. ನಾನು ನಿಜವಾಗ್ಲೂ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ನನಗನ್ನಿಸ್ತಿದೆ. ಸ್ಕ್ರೀನ್ ಮೇಲೆ ನೋಡಿ ನೀವು ಅದನ್ನು ಹೇಳಬೇಕು ಸರ್. ಸ್ಕ್ರೀನ್ ಮೇಲೆ ಒಂದೊಂದು ಬಿಟ್ಟನ್ನು ನೋಡ್ತಾ ಇದ್ದೀವಿ, ನಿರ್ಮಾಪಕರು ಹೇಳ್ತಾ ಇದ್ರು, ನಿರ್ದೇಶಕರು ಹೇಳ್ತಾ ಇದ್ರು, ಒಂದೊಂದು ಫ್ರೇಮನ್ನು ನೀವು ಎಂಜಾಯ್ ಮಾಡ್ತೀರಾ ಥಿಯೇಟ್ರಲ್ಲಿ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಅಲ್ಲಿ ನಾನು ನೋಡಿದಾಗ ನಮ್ಮ ರೋಮಗಳನ್ನೇ ಮೈ ರೋಮಾಂಚನ ಆಗ್ತಾ ಇತ್ತು. ನೀವು ಅದರಲ್ಲಿ ಪಾತ್ರ ಮಾಡಿದ್ದೀರಾ, ಅದು ನೋಡಿದ ತಕ್ಷಣ ಏನು ಅನಿಸ್ತು ಸರ್ ನಿಮಗೆ? ಹೌದು ಸರ್, ಯಾಕಂದರೆ ಇದು ರೆಗ್ಯುಲರ್ ಸ್ಟೋರಿ ಅಲ್ಲ, ಏನೋ ಒಂದು ಸ್ಟೋರಿ ಫಾರ್ಮ್ಯಾಟಲ್ಲಿ ಇದು ಹಿಂಗಾಗತ್ತೆ ಅನ್ನೋ ಥರ ಅಲ್ಲವೇ ಅಲ್ಲ. ಈ ಜಾನರ್ನೇ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಇದು ಯಾವ ಥರ ಜಾನರು ಅಂತ. ನನಗನ್ಸುತ್ತೆ ಇದು ಕನ್ನಡಕ್ಕೆ ಹೊಸ ಸ್ಕ್ರೀನ್ ಪ್ಲೇ, ಹೊಸ ಎಕ್ಸ್ಪರಿಮೆಂಟು. ನೋಡಿ, ವಿಭಿನ್ನವಾಗಿರೋದು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ವಿಶೇಷವಾಗಿರೋದಂತೂ ಖಂಡಿತ ಹಿಟ್ ಆಗುತ್ತೆ. ಇದು ವಿಶೇಷವಾದ ಸಿನಿಮಾ, ಇಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ದಿನಗಳ ನಂತರ ಸುದೀಪ್ ಸರ್ ಹೇಳ್ತಾ ಇದ್ರು, ನಾವು ಲೇಟಾಗಿ ಬಂದರೂ ಕೂಡ ಲೇಟೆಸ್ಟಾಗೇ ಬರ್ತೀವಿ, ದೊಡ್ಡ ಮೂವಿ ಇಟ್ಟೇನು ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ರು. ಸರ್ ಏನು ಹೇಳ್ತೀರಿ? ಇಲ್ಲ ಸರ್, ಕರೆಕ್ಟಾಗಿ ಹೇಳಿದ್ದಾರೆ, ಲೇಟೆಸ್ಟೇ. ಯಾಕಂದರೆ ಎಲ್ಲ ಹೊಸ ವಿಷಯಗಳು, ಒಂದಷ್ಟು ಹೊಸ ವಿಷಯಗಳ ಬಂಚೆ ಮ್ಯಾಕ್ಸ್. ಡೆಫಿನೆಟ್ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನೀವು ಸುಮ್ಮನೆ ನೋಡ್ತಾ ಇರ್ತೀರ ಅಷ್ಟೇ ಸಿನಿಮಾ. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ನೀವು ಆ ಹ್ಯಾಂಗ್ ಓವರಲ್ಲಿ ಆಚೆ ಬರ್ತೀರಾ, ಇದು ಮಾತ್ರ ಗ್ಯಾರಂಟಿ. ನೀವು ಆಚೆ ಬಂದು ತೊಡೆ ತಡ್ತೀರಾ, ಹೆಮ್ಮೆ ಆಗುತ್ತೆ. ಈ ಥರದ್ದೊಂದು ಸಿನಿಮಾ ನೋಡಿದ್ವಿ ಅಂತ ಹೆಮ್ಮೆ ಪಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಹೇಳಿದಷ್ಟೇ, ಫಸ್ಟ್ ಶೋನ ದಯವಿಟ್ಟು ಚಿತ್ರಮಂದಿರಗಳಲ್ಲೇ ನೋಡಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಪೈರೇಸ್ ಬೇಡ. ಸೊ ನಿಮ್ಮ ವಿಶ್ವವಾಣಿ ಟಿವಿ ಮಾಡ್ತಾ ಇರತಕ್ಕಂತಹ ಒಂದು ಕಳಕಳಿ ಇಷ್ಟೇ, ಒಳ್ಳೆಯ ಪ್ರತಿಭೆಗಳಿಗೆ ಇದೊಂದು ಸೂಕ್ತವಾದಂತಹ ವೇದಿಕೆ ಅಂತ ಸ್ವತಃ ಕಿಚ್ಚ ಸುದೀಪ್ ಸರ್ ಹೇಳಿದ್ದಾರೆ. ಅದರೊಂದಿಗೆ ವಿಜಯ್ ಚಂಡೂರ್ ಸರ್ ಅಂತಹ ಒಂದು ಮೇಧಾವ ಪ್ರತಿಭೆಗಳ ಸಾಕಷ್ಟು ತೆರೆ ಮೇಲೆ ಮಿಂಚಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ತಕ್ಕಂತಹ ಡಿಸೆಂಬರ್ 25ಕ್ಕೆ ನೇರವಾಗಿ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಕನ್ನಡ ಚಿತ್ರರಂಗದ ಸೆಲೆಬ್ರೇಟ್ ಮಾಡ್ತಾನೆ ಅಂತ ಮತ್ತೊಮ್ಮೆ ಮ್ಯಾಕ್ಸ್ಗೆ ಮ್ಯಾಕ್ಸಿಮಮ್ ಸಲ್ಯೂಟ್ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಡೋಂಟ್ ಮಿಸ್ ಡಿಸೆಂಬರ್ 25th. ಇವಾಗ ಇಲ್ಲೇನು ಕಿರ್ಚಾಡಿದ್ವಿ, ಕೂಗಾಡಿದ್ವಿ, ಹಾಗೆ ಥಿಯೇಟ್ರಲ್ಲೂ ಕಿರ್ಚಾಡೋಣ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ದೊಡ್ಡ ಅಭಿಮಾನಿ ಸರ್.